ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಜೀವನಕ್ಕೆ ಪಾಠ ಕಲಿಸುವಂಥ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ, ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ. ನನ್ನ ಲೈಫಲ್ಲಿ ನಗಲ್ ಮಾಡಿದ್ದು ಮಲಗು ಜಾಗ ಊಟಕ್ಕೋಸ್ಕರ ಒದ್ದಾಡಿದ್ದು. ಬೀದ್ ಬೀದಿಗೂ ಒಬ್ಬೊಬ್ರು ಹೀರೋ ಇರ್ತಾರೆ, ಇದೆಲ್ಲ ಆಗದೆ ಇರೋ ಕೆಲಸ. ಹಾಲ್ ತಗೊಂಬರೋದಕ್ಕೆ ದುಡ್ಡು ಇರ್ತಾ ಇರ್ಲಿಲ್ಲ, ಅಕ್ಕಿ ಕೂಡ ಕ್ಯಾಲ್ಕುಲೇಟ್ ಮಾಡಿ. ಒಂದು ಹಳೆಯ ಗಾಯ. ನನ್ನ ಮಗಳು ನನಗೆ ಗಾಡ್ ಗಿಫ್ಟ್ ಅಂತ ಹೇಳ್ತಾ ಇದ್ರು ನಮ್ ತಂದೆ. ದುಡ್ಡು ಕದಿದು ಚಿನ್ನ ಕದಿದ್ ನೋಡಿದ್ರೆ ಅನ್ನ ಕದ್ಕ ತಿಂದಿರೋದು ಆ ಟೈಮ್. ರಾತ್ರಿ 9:30ಕ್ಕೆ. ಏನಿಸ್ತು ಗೈಸ್ ಪ್ರೊಮೋ ನೋಡಿ, ಕಮೆಂಟ್ ಸೆಕ್ಷನ್ ತಿಳಿಸಿ. ಎಲ್ಲರ ಒಂದು ನೋವಿನ ಕತೆ ಜೀವನದ ಪಾಠ ಆಗುತ್ತೆ ನಮ್ಮೆಲ್ಲರಿಗೂ ಕೂಡ. ಯಾಕಂದರೆ ಎಲ್ಲರ ಜೀವನದಲ್ಲೂ ಕೂಡ ಇದು ಇದ್ದಿದ್ದೆ, ಬಟ್ ಅದೆಲ್ಲರಿಗೂ ಕೂಡ ಕಾಣಿಸೋದಿಲ್ಲ. ಎಲ್ಲರೂ ಕೂಡ ಸ್ಟ್ರಗಲ್ ಮಾಡಿಕೊಂಡು ಕಷ್ಟಪಟ್ಕೊಂಡು ಇಲ್ಲಿವರೆಗೂ ಬಂದಿರ್ತಾರೆ, ಬಟ್ ನಮ್ಮೆಲ್ಲರೂ ಕೂಡ ಕಾಣಿಸೋದು ಅವರ ಒಂದು ಸಕ್ಸಸ್ ಮಾತ್ರ. ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅದನ್ನ ಅಚೀವ್ ಮಾಡೋದಕ್ಕೆ ಅಂತ ನಮ್ಗೆ ಯಾರು ಕೂಡ ಐಡಿಯಾ ಇರೋದಿಲ್ಲ. ಆ್ಯಂಡ್ ಎಷ್ಟು ಡೌನ್ಫಾಲ್ ಆಗಿರುತ್ತೆ, ಎಷ್ಟು ಅಪ್ನ ಹತ್ತೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಮ್ಗೆ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ. ಒಂದೊಳ್ಳೆ ಕಾನ್ಸೆಪ್ಟನ್ನ ತೊಗೊಂಡು ಬಂದಿದ್ದಾರೆ. ಗುಡ್. ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ತುಂಬ ಎಮೋಷನಲ್ ಆಗಿರುವಂಥ ಎಪಿಸೋಡ್ ಆಗುತ್ತೆ ಅಂತ ಅನ್ಕೋತೀನಿ. ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಡೇಟ್ ಹಾಕಿ ಆ ವರ್ಷದಲ್ಲಿ ಏನಾಯಿತು, ಅಪ್ ಆಯಿತಾ ಡೌನ್ ಆಯಿತಾ, ಏನು ಕತೆ, ಇದನ್ನು ಹೇಳುವಂಥದ್ದು. ಸೊ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಬ್ಬ ಸ್ಪರ್ಧಿದು ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಸೊ ಅದೇ ಜೀವನ ಒಂದೇ ರೀತಿ ಹೋಗಲ್ಲ. ಇದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಓಕೆನಾ? ಹೇಳೋದು ಈಸಿ, ನಿಜ ಹೇಳ್ತೀನಲ್ಲ, ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನನಗೆ 2025 ಹೋಗಿದ್ದಂಥ ರೀತಿ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳ್ತೀನಿ ಕೂತ್ಕೊಂಡು, ಇಷ್ಟೇ ಜೀವನ. ಹೇಳಿದಷ್ಟು ಜೀವನನ ಅರ್ಥ ಮಾಡ್ಕೊಂಡು ನಡೆಯೋದು ತುಂಬ ಕಷ್ಟ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಧನುಷ್ ಅವ್ರದ್ದು ಆ್ಯಂಡ್ ರಕ್ಷಿತಾ ಅವರು ಕಣ್ಣೀರು ಕೂಡ ಆಗ್ತಿದ್ದಾರೆ. ಕಾವ್ಯ ನೋವಿನ ದಿನಗಳನ್ನ ನೆನೆಸ್ಕೊಂಡ್ರೆ ಕಣ್ಣೀರಂತೂ ಬಂದೇ ಬರುತ್ತಲ್ಲ. ಅಶ್ವಿನಿ ಕೊಡೋರು. ಸೊ ಇಲ್ಲಿ ನೋಡ್ತಿರ್ಬೋದು ಅವರ ಡೌನ್ಫಾಲ್ ಯಾವ ರೀತಿ ಇದೆ ಅಂತ. ರಕ್ಷಿತಾ ಅವರು, ಧನುಷ್ ಕಣ್ಣೀರಾಗ್ತಿರೋದು, ರಘುವಣ್ಣ, ಗಿಲ್ಲಿ ಎಲ್ಲರೂ ಕೂಡ ಫುಲ್ ಬೇಜಾರಾಗಿ ಹೋಗಿದ್ದಾರೆ. ಇಷ್ಟ ಇದೇ ಥರ ಒಂದು ಮಧ್ಯದಲ್ಲಿ ಈ ಥರ ಎಲ್ಲರೂ ಒಂದು ನೋವುಗಳ ಕಥೆಗಳನ್ನ ತಗೊಂಡು ಬಂದು ಇದೇ ರೀತಿ ಒಂದು ಕಾನ್ಸೆಪ್ಟ್ಗಳನ್ನ ಆ್ಯಡ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಒಬ್ಬರ ಮೇಲೆ ರೆಸ್ಪೆಕ್ಟ್ ಇರ್ತಿತ್ತು. ಆ್ಯಂಡ್ ಒಬ್ರಿಗೆ ತುಂಬ ಕನೆಕ್ಟ್ ಆಗ್ತಾಯಿದ್ರು ಅಂತ ಅನಿಸುತ್ತೆ. ತುಂಬ ಲೇಟಾಗಿ ಮಾಡ್ತಿದ್ದಾರೆ. ಇಟ್ಸ್ ಓಕೆ, ಅಟ್ಲೀಸ್ಟ್ ಇವಾಗಲೂ ಮಾಡ್ತಿದ್ದಾರಲ್ಲ, ಅದೊಂದು ಖುಷಿ ಪಡಬೇಕಷ್ಟೇ. ಇವಾಗ ಈ ಪ್ರೋಮೋದಲ್ಲಿ ಒಂದಿಷ್ಟು ಮಾತುಗಳಿದೆ, ಅದನ್ನು ಕೇಳ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತೋಣ ಬನ್ನಿ. ನನ್ನ ಲೈಫಲ್ಲಿ ನಗಲ್ ಮಾಡಿದ್ದು ಮಲಗು ಜಾಗ ಊಟಕ್ಕೋಸ್ಕರ ಒದ್ದಾಡಿದ್ದು. ಬೀದ್ ಬೀದ್ ಕೇಳಿ ಗೈಸ್, ಇವಾಗ ಗಿಲ್ಲಿಗೆ ಸಿಗ್ತಿರೋಂಥ ಸಪೋರ್ಟ್ ನೋಡಿ ಏನೇನೋ ಮಾತಾಡ್ಬೋದು ನಾವುಗಳು. ಓಕೆನಾ? ವಾವ್ ಸೂಪರ್ ಹಾಗೆ ಅಂತ. ಬಟ್ ಅದಕ್ಕೆ ಇವತ್ತು ಕಾರಣ ಇರೋಂಥದ್ದು ಏನು ಗೊತ್ತಾ? ಇದೇ ಶ್ರಮ. ಅವತ್ತು ಊಟಕ್ಕೆ ಜಾಗಕ್ಕೆ ಎಲ್ಲದಕ್ಕೂ ಕೂಡ ಕಷ್ಟಪಟ್ಟಿರೋದಕ್ಕೇ ಇವತ್ತು ಇಷ್ಟು ಜನಗಳಿಗೆ ಪ್ರೀತಿ ಸಿಗ್ತಿರೋವಂಥದ್ದು. ಇರುವಂಥ ಸ್ಪರ್ಧಿಗಳ ಬಗ್ಗೆ ಎಲ್ಲರ ಬಗ್ಗೆನೂ ನೆಗೆಟಿವ್ ಇದೆ, ಅದೇ ರೀತಿ ಪಾಸಿಟಿವ್ ಕೂಡ ಇದೆ. ಸೊ ನಾವು ಯಾವತ್ತೂ ಕೂಡ ಪಾಸಿಟಿವ್ನ ಇಟ್ಕೊಂಡ್ವಿ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಓಕೆನಾ? ಆ ಸ್ಪರ್ಧಿಗಳ ಒಂದು ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂದರೆ ಅದು ನಮ್ಮ ಜೀವನಕ್ಕೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ಗಿಲ್ಲಿ ಹೊರ್ಗಡೆ ಬಂದರೆ ಆ ವ್ಯಕ್ತಿಗೆ ಗೊತ್ತಾಗುತ್ತೆ, ಇವತ್ತು ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಓಕೆಪ್ಪ ಸಾಕು, ನನ್ನ ಲೈಫ್ ನಾನು ಅಚೀವ್ ಮಾಡಿಬಿಟ್ಟೆ, ನಾನು ಗೆದ್ದುಬಿಟ್ಟೆ ಜೀವನದಲ್ಲಿ ಅಂತ ಕೂಡ ಅವ್ರು ಅರ್ಥ ಮಾಡ್ಕೋತಾರೆ. ಇರಲಿ. ಒಬ್ಬೊಬ್ರು ಹೀರೋ ಇರ್ತಾರೆ, ಇದೆಲ್ಲ ಆಗದೆ ಇರೋ ಕೆಲಸ. ಆ್ಯಂಡ್ ಇಲ್ಲಿ ಧನುಷ್, ನಿಮ್ಗೇನಿಸುತ್ತೆ ಗೈ ಧನುಷ್ ಬಗ್ಗೆ? ತುಂಬ ಜನ ಕಮೆಂಟ್ಗಳನ್ನ ನೋಡಿದ್ದೀನಿ. ಅವ್ರಿಗೇನು ಈ ಮಕ್ಕಳು ಬಂದಿರೋದು ಕೂಡ ನಾನು ನೋಡಿದ್ದೀನಿ. ಓಕೆನಾ? ಬಟ್ ಅವ್ರಗಳ ಕಷ್ಟ ಅವ್ರಿಗೆ ಗೊತ್ತು. ಆನೆ ಬರ ಆನೆಗೆ, ಇರುವೆ ಬರ ಇರುವೆಗೆ. ಅವ್ರು ಫಿನಾನ್ಷಿಯಲಿ ಎಷ್ಟೇ ಸ್ಟೇಬಲ್ ಆಗಿದ್ದರೂ ಕೂಡ ಒಂದು ಸಲ ನಾವು ಅಂದ್ಕೊಂಡಿದ್ದು ಮಾಡಬೇಕು ಅಂತ ಬರುತ್ತಲ್ಲ, ಅಂಥ ಟೈಮಲ್ಲಿ ಬೀಳುತ್ತಲ್ಲ ಹೊಡೆತಗಳು, ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾವುದೂ ಕೂಡ ಈಸಿ ಇಲ್ಲ ಗೈಸ್. ನಾನು ತೋಟದಲ್ಲಿ ನೆಮ್ಮದಿಯಾಗಿ ಒಂದು ಚಂದಿಗವ ಮಾಡ್ಕೊಂಡು ಒಂದು ಶೆಡ್ ಮಾಡ್ಕೊಂಡು ಕುರಿ ಕೋಳಿ ಸಾಕ್ಕೊಂಡು ಹಸು ಮತ್ತು ನಾಯಿಗಳನ್ನ ರೆಸ್ಕ್ಯೂ ಮಾಡ್ಕೊಂಡು ನೆಮ್ಮದಿಯಾಗಿರಬೇಕು ಅಂತ ಎಷ್ಟು ವರ್ಷದಿಂದ ಕನಸು ಕಾಣ್ತೀನಿ ಗೊತ್ತಾ? ಆಗ್ತಿಲ್ಲ. ಅದನ್ನು ಯೋಚನೆ ಮಾಡಿದಾಗೆಲ್ಲ ನಾನೇ ಕುಗ್ತಾ ಇರ್ತೀನಿ, ಯಾಕಾಗ್ತಿಲ್ಲ ಇಷ್ಟೆಲ್ಲ ಮಾಡ್ತಿರೋ ಯಾಕಾಗ್ತಿಲ್ಲ ಈ ಥರ. ಸೇಮ್ ವೇ ಧನುಷ್ ಅವ್ರದ್ದು ಅಷ್ಟೇ. ಅವ್ರದ್ದು ಏನೇ ಇರ್ಬೋದು. ಓಕೆನಾ? ಬಟ್ ನೀವು ಅಬ್ಸರ್ವ್ ಮಾಡಿ ಎಷ್ಟು ಸೇಲ್ ಮಾಡಿದ್ದಾರೆ. ಅವ್ರಿಗೇನು ಕಡಿಮೆ ಇದೆ? ಬಾಡಿ ಸಕ್ಕತ್ತಾಗಿದೆ, ಸಖತ್ ಫಿಟ್ ಇದ್ದಾರೆ, ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ, ಸಖತ್ತಾಗಿದ್ದಾರೆ ನೋಡೋದಕ್ಕೆ. ಬಟ್ ಇಷ್ಟಿದ್ರೂ ಕೂಡ ಆ ಸಕ್ಸಸ್ ಅನ್ನೋದು ಸಿಗ್ತಾಯಿಲ್ಲ. ಅವ್ರಿಗೆ ಬೇಕಾಗಿರುವಂಥ ಒಂದು ಪ್ರೀತಿ, ಒಂದು ರೆಕಗ್ನೈಸೇಷನ್ ಸಿಗ್ತಾಯಿಲ್ಲ, ಆಫರ್ಗಳು ಬರ್ತಾಯಿಲ್ಲ, ಅಥವಾ ಒಂದು ಪ್ರಾಜೆಕ್ಟ್ಗಳು ಸಿಗ್ತಾಯಿಲ್ಲ. ಆ್ಯಂಡ್ ಅವ್ರಿಗೂ ಒಂದು ಆಸೆ ಇರುತ್ತೆ ನಾನೊಬ್ಬ ದೊಡ್ಡ ಹೀರೋ ಆಗಬೇಕು ಅಂತ. ಆ್ಯಂಡ್ ಈ ಥರ ಕನ್ಸುಗಳು ಕಟ್ಕೊಂಡು ಎಷ್ಟೋ ಜನ ಬರ್ತಾರೆ.
ನಮ್ಮ ಇಂಡಸ್ಟ್ರಿಲಿ ಆಗಲ್ಲ, ತುಂಬ ಕಷ್ಟ ಇದೆ. ಸೊ ಅದೆಲ್ಲ ಆಗದಂತಿದ್ದಾಗ ಆ ವ್ಯಕ್ತಿ ಅನುಭವಿಸ್ತಾನ ನೋವು ಆ ವ್ಯಕ್ತಿಗೆ ಮಾತ್ರ ಗೊತ್ತದು. ಆ್ಯಂಡ್ ಇವಾಗ ಕೂತ್ಕೊಂಡು ಎಷ್ಟೋ ಜನ ಅವ್ರಿಗೆ ಕಮೆಂಟ್ ಕೆಟ್ಟದಾಗ ಮಾತಾಡ್ಬೋದು ಸಂದರ್ಭಕ್ಕೆ ಏನೋ ಒಂದು ವಿಷಯ ಆಗಿದ್ದಕ್ಕೆ. ಬಟ್ ನಾವು ಇದನ್ನೆಲ್ಲ ನೋಡಿದಾಗ ಅನ್ಸಲ್ಲ ನಿಮಗೆ ನಾವು ಹಂಗೆ ಮಾಡಬಾರ್ದಾಗಿತ್ತು ಅಂತ. ಅಟ್ಲೀಸ್ಟ್ ಮಾಡಿದರೆ ಡಿಲೀಟ್ ಮಾಡಿರಿ ಅಥವಾ ನೆಕ್ಸ್ಟಾಗಿ ಮಾಡಬೇಡ್ರಿ, ಯಾವುದೇ ಸ್ಪರ್ಧಿಗಾದರೂ ಅಷ್ಟೇ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಹಾಲ್ ತಗೊಂಬರೋದಕ್ಕೆ ದುಡ್ಡು ಇರ್ತಾ ಇರ್ಲಿಲ್ಲ, ಅಕ್ಕಿ ಕೂಡ ಕ್ಯಾಲ್ಕುಲೇಟ್ ಮಾಡಿ. ಇವತ್ತು ಆ ಕಣ್ಣೀರು ಹೇಳ್ತಿದೆ ಇವರ ಕತೆಗಳನ್ನ. ಹಾಲು ತರೋಕ್ಕೂ ಕೂಡ, ಕುಡಿಯೋ ಹಾಲು, ತಿನ್ನೋ ಅನ್ನ, ಅಕ್ಕಿ ತರೋಕ್ಕೂ ದುಡ್ಡಿಲ್ಲ ಅಂದರೆ ಯಾವ ಥರ ಸಿಚುವೇಶನ್. ಬಟ್ ಏನಂದರೆ ಅವತ್ತೆಲ್ಲ ಸ್ಟ್ರಗಲ್ ಮಾಡಿರೋದಕ್ಕೇ ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಓಕೆನಾ. ಆ್ಯಂಡ್ ಇಲ್ಲಿ ಒಂದು ಪಾಠ, ಅವತ್ತು ಕ್ಯಾಲ್ಕುಲೇಟ್ ಮಾಡ್ತಿದ್ದಂಥ ದಿನಗಳು ತಿನ್ನೋ ಅಕ್ಕಿಗೂ ಕೂಡ ಇವತ್ತು ಜೀವನದ ಪಾಠ ಕಲಿಸಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಇವತ್ತು ಲೆಕ್ಕಾಚಾರ ಅನ್ನೋದೇನು ಬರುತ್ತೆ, ಅವತ್ತು ನಮಗೆ ಸಿಕ್ಕಿದ್ದಂತಹ ಒಂದು ನೋವೇನಿದೆ ಅಥವಾ ಜೀವನ ನಮಗೆ ಕೊಟ್ಟಂಥ ಒಂದು ಪಾಠ ಏನು ಕಲಿಸಿದ್ದೆ ಪಾಠ ಏನಿದೆ ಅದು ಇದಕ್ಕೆಲ್ಲ ಕಾರಣ. ಇವಾಗಲೂ ಕೂಡ ಒಂದಿಷ್ಟು ಜನ ಕಾವೇರಿ ಬಗ್ಗೆ ನೆಗೆಟಿವ್ ಮಾತಾಡೋರು ಇದ್ದಾರೆ. ಬಟ್ ರಿಯಾಲಿಟಿ ಆ ಹುಡುಗಿ ಇಲ್ಲಿವರೆಗೂ ಇಂಡಿವಿಜುವಲಾಗಿ ಆಡಬೇಕು, ಪರ್ಸ್ನಾಲಿಟಿ ಮೇಂಟೈನ್ ಮಾಡ್ಕೊಂಡು ಬರಬೇಕು ಅಂತ ಒದ್ದಾಡಿರೋದೇ ಸತ್ಯ. ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡ್ಯಾದ ಬರುವಂಥ ನರೇಟಿವ್ನ ನಂಬಿಕೊಂಡು ಎಪಿಸೋಡ್ನ ಅರ್ಥ ಮಾಡ್ಕೊಳ್ಳೋದಂಗೆ ತಪ್ಪಾಗಿ ಅರ್ಥ ಮಾಡಿಕೊಂಡು ವ್ಯಕ್ತಿಗಳ ಬಗ್ಗೆ ಕೆಟ್ಟದಾಗ ಕಮೆಂಟ್ ಹಾಕ್ಕೊಂಡು ಹೋಗಿದ್ದೆ ಸೋಷಿಯಲ್ ಮೀಡಿಯಾ ಓಕೆನಾ. ಬಟ್ ಇವತ್ತು ನೋಡಿ ಅವ್ರ ಕಷ್ಟಗಳ ದಿನಗಳು ಎಷ್ಟಿದೆ, ಇಲ್ಲಿ ಗಂಟೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಹೊರಗಡೆ ಬಂದಾಗ ಅದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಎಷ್ಟು ನೋವಾಗಬೇಡ. ಅದು ಕೂಡ ಆ ಥರ ತಪ್ಪು ಮಾಡ್ದಂತಿದ್ರು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಎಲ್ಲ ನೋಡಿ, ತುಂಬ ಸಿಂಪಲ್. ಗಿಲ್ಲಿ ಜೊತೆ ಇದ್ದರೆ ಕಾವ್ಯ ಓಟ್ಗೋಸ್ಕರ ಇದ್ದಾಳೆ, ಗಿಲ್ಲಿಂದ ದೂರ ಹೋದರೆ ಕಾವ್ಯ ಮೋಸ ಮಾಡೋದು. ಆ ಹುಡುಗಿ ಏನಾದ್ರು ಮಾಡೋಕ್ಕೆ ಸಾಧ್ಯನೇ ಇದ್ರ ಮಧ್ಯ ಏನೂ ಇಲ್ಲ. ಬಟ್ ಜನ ಹೇಗಿದ್ದರೂ ಮಾತಾಡ್ತಾರೆ. ಬಟ್ ಗಿಲ್ಲಿಗೆ ಕಾವ್ಯ ಏನೋ ಅಂತ ಗೊತ್ತು, ಕಾವ್ಯನ ಗಿಲ್ಲಿ ಏನೋ ಅಂತ ಗೊತ್ತು. ಅವರಿಬ್ಬರು ಫನ್ನಾಗಿ ಏನೋ ತಗೊಂಡು ಹೋಗ್ತಿದ್ದಾರೆ. ಪ್ರೀತಿ ಅನ್ನೋದಿದೆ, ಆದರೆ ಅರ್ಥ ಮಾಡ್ಕೊಳ್ಳೋದಂಗೆ ಇವತ್ತಿಗೂ ಹೇಟ್ ಮಾಡೋದು ಬಿಡ್ತಿಲ್ಲ. ಅಲ್ಲಿ 10 ವಿಷಯ ಪ್ರೀಸೋಕ್ಕಿದ್ರೆ ಯಾವುದೋ ಒಂದು ಚಿಕ್ಕ ವಿಷಯನೋ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಅವ್ರು ಫನ್ನಾಗಿ ಹೇಳಿದ್ರು ಕೂಡ ಅದನ್ನು ಹೇಟ್ ಮಾಡ್ತಾರೆ. ಇದನ್ನೆಲ್ಲ ನೋಡಿರಿ. ಇಷ್ಟೆಲ್ಲ ಕಷ್ಟಗಳನ್ನ ಪಡ್ಕೊಂಡು ಬಂದಿರೋವಂಥ ಒಂದು ಹೆಣ್ಮಗಳು ಇವತ್ತೊಂದು ಇಲ್ಲಿ ಗಂಟ ಈ ಸ್ಟೇಜ್ವರೆಗೂ ಬಂದಿದ್ದಾಳೆ ಅಂದರೆ ಇವಾಗಲೂ ಕೂಡ ಒಬ್ಬರನ್ನ ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿಲ್ಲ ಅಂದಮೇಲೆ ಅರ್ಥ ಮಾಡ್ಕೊಳ್ಳೋಂಥ ವಿಷಯಗಳು ತುಂಬ ಇರುತ್ತೆ. ಅಂದರೆ ಒಂದು ಒಳ್ಳೆ ದಾರಿಲಿದ್ದಾರೆ. ಆ ದಾರಿ ಇರೋದಕ್ಕೆ ಕಾರಣ ಇಲ್ಲಿ ಈ ಪಾಠಗಳು. ಸೊ ಅದಕ್ಕೋಸ್ಕರ ರೆಸ್ಪೆಕ್ಟ್ ಕೊಡ್ರಿ ಅಷ್ಟೇ ಹೇಳುವಂಥದ್ದು ಓಕೆನಾ. ನನ್ನ ಮಗಳು ನನಗೆ ಗಾಡ್ ಗಿಫ್ಟ್ ಅಂತ ಹೇಳ್ತಾ ಇದ್ರು ನಮ್ಮ ತಂದೆ. ದುಡ್ಡು ಕರಿ ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ತಂದೆನ ತುಂಬ ಮಿಸ್ ಮಾಡ್ಕೋತಾರೆ ಅಶ್ವಿನಿಗಳವ್ರು ಓಕೆನಾ. ನಾನು ನೋಡಿದ್ದೀನಿ ಫಸ್ಟು ಅವ್ರು ಕಣ್ಣೀರು ಹಾಕಿದ್ದು ನಾನು ನೋಡಿದಂಥದ್ದು ಗುಂಗುರುಗೋದ್ಲು ಒಬ್ರು ಬಂದಿರಲ್ಲ ಚಂದ್ರಪ್ರಭಾ, ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಕೂಡ ಕಣ್ಣೀರು ಹಾಕಿದ್ರು. ಅಪ್ಪ ಅಂದರೆ ತುಂಬ ಕನೆಕ್ಷನ್ ಇಟ್ಟಿದ್ದಾರೆ ಓಕೆನಾ. ಇವಾಗ ನೋಡಿ ನಮಗೆಲ್ಲರಿಗೂ ಕೂಡ ಅಶ್ವಿನಿ ಗೌಡವ್ರಿಗೆ ಏನು ಗುರು ಅಷ್ಟಿದೆ ಅಂತೀವಿ. ಬಟ್ ಇವತ್ತು ಕೂಡ ವ್ಯಕ್ತಿ ಮಿಸ್ ಮಾಡ್ಕೋತಿರೋದು ಅಪ್ಪನ ಸಂಬಂಧಗಳನ್ನ, ಪ್ರೀತಿನ. ನಾನು ನಿಮ್ಗೆ ಹೇಳೋದು ಇಷ್ಟೇ, ಇವೆಲ್ಲ ನಮಗೆ ಕಲಿಯುವಂಥ ಪಾಠಗಳು. ಆ್ಯಂಡ್ ನಮ್ಮನ್ನು ಫಿನಾನ್ಷಿಯಲಿ ಮಾತ್ರ ಭಗವಂತ ಆಟ ಆಡಿಸ್ತಾನೆ ಅಂತ ಅನ್ಕೋಬೇಡ್ರಿ. ಈ ಎಮೋಷ್ನಲಿ ಕನೆಕ್ಟ್ ಆಗಿರುವಂಥ ವಿಷಯಗಳನ್ನು ಕೂಡ ಆಟ ಆಡಿಸ್ತಾನೆ. ಅದಕ್ಕೆ ರೆಡಿ ಇರಬೇಕಾಗುತ್ತೆ. ಅಶ್ವಿನಿ ಅವ್ರಿಗೆ ಏನೇ ಇರ್ಬೋದು ಓಕೆನಾ. ಅವ್ರ ಅಪ್ಪನ ತರೋಕ್ಕೆ ತಾಕತ್ತಿದೆಯಾ? ಚಾನ್ಸೇ ಇಲ್ಲ. ನಮ್ಮ ಡಾಗ್ ರಾಕಿ ನನಗೆ ಕಣ್ಣು ಮುಂದೆ ಹಿಂಗೋದ ಓಕೆನಾ. ಅದರಿಂದ ಆಚೆ ಬರೋಕ್ಕೆ ನಮಗೂ ಎಷ್ಟು ಕಷ್ಟ ಆಯಿತು. ಬಟ್ ಏನಾದ್ರು ಕಂಟ್ರೋಲ್ ಮಾಡೋಕ್ಕೆ ಇಟ್ಕೊಳಕ್ಕಾಯ್ತಾ ನಮ್ಮ ಕೈಲಿ? ಕಾಪಾಡ್ಕೊಳಕ್ಕಾಯ್ತಾ? ಆಗಲ್ಲ. ಸೊ ಇವೆಲ್ಲ ಜೀವನದ ಪಾಠಗಳು. ಈ ನೋವೇನಿದೆ ಅದು ನಮ್ಮನ್ನು ಮುಂದಿನ ಜೀವನದಲ್ಲಿ ಅಂದರೆ ಈ ಜೀವನದಲ್ಲಿ ಮುಂದೆ ಬರುವಂಥ ಕಷ್ಟಗಳಿಗೆ ಪ್ರಿಪೇರ್ ಮಾಡ್ತಾ ಹೋಗ್ತಿರುತ್ತೆ. ಸೊ ಅದನ್ನು ಅಕ್ಸೆಪ್ಟ್ ಕೂಡ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಅಶ್ವಿನಿಯವ್ರು ಮಾತ್ರ ಅವ್ರ ತಂದೆನ ತುಂಬ ಮಿಸ್ ಮಾಡ್ಕೋತಾರೆ. ಚಿನ್ನ ಕದಿದ್ ನೋಡಿದ್ರೆ ಅನ್ನ ಕದ್ಕ ತಿಂದಿರೋದು ಆ ಟೈಮ್. ಏನು ಹೇಳ್ತೀರಾ ಗೈಸ್ ಇದಕ್ಕೆ? ಸೊ ಇಲ್ಲಿ ಒಂದೇನಪ್ಪ ಅಂದರೆ ನಮ್ಮ ಹತ್ರ ಏನಿರುತ್ತೋ ಇಲ್ಲೋ ಗೊತ್ತಿಲ್ಲ, ಊಟ ಮಾತ್ರ ಇರಬೇಕಾಗತ್ತೆ. ಭಗವಂತ 3 ಹೊತ್ತು ಊಟ ಅಥವಾ 2 ಹೊತ್ತು ಊಟ ಕೊಡ್ತಿದ್ದಾನೆ ಅಂದರೆ ನಮಗೆ ಕಣ್ಣು ಮುಂದೆ ಖುಷಿಯಾಗಿ ನಾವು ಜೀವನ ಮಾಡಬೇಕಾಗತ್ತೆ. ಬಟ್ ಮಾಡ್ತೀವ? ಮಾಡಲ್ಲ. ನಮ್ಗೆ ಯಾರಿಗೂ ಕೂಡ ತೃಪ್ತಿ ಅನ್ನೋದಿಲ್ಲ, ಇದೇ ಸತ್ಯ. ನನ್ನ ಕೂಡ ಇನ್ಕ್ಲೂಡ್ ಮಾಡಿ ಹೇಳ್ತಿರೋಂಥದ್ದು. ಎಷ್ಟಿರೋ ಸಾಕಾಗ್ತಿಲ್ಲ, ಆ ದುರಸೆಗೆ ಬಿದ್ದುಬಿಟ್ಟಿದ್ದೀವಿ. ಅದರಿಂದ ಆಚೆ ಬಂದರೆ ಮಾತ್ರ ನಮ್ಗೆ ಉಳಿಗಾಲ, ಇಲ್ಲ ಅಂದರೆ ನಾಶ ಅಷ್ಟೇ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಡಲ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ರಕ್ಷಿತ್ ಅವ್ರು ಯಾಕೆ ಏನು ಹೇಳಿದ್ರು, ಏನು ಕತೆ ಗೊತ್ತಿಲ್ಲ, ಎಪಿಸೋಡ್ ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ, ರಘುವಣ್ಣಂದು ಏನು ಕತೆ ಗೊತ್ತಿಲ್ಲ, ಧನುಷ್ ಅವ್ರದ್ದು ಇನ್ನೂ ಏನೇನಿದೆ ಗೊತ್ತಿಲ್ಲ. ಎಲ್ಲರದು ಒಂದು ತುಂಬ ವಿಷಯಗಳಿರುತ್ತೆ. ಎಪಿಸೋಡ್ಲಿ ದಯಮಾಡಿ ಎಲ್ಲರನ್ನೂ ಹಾಕ್ಬಿಟ್ರೆ ಸಾಕಪ್ಪ. ಇವತ್ತು ಫುಲ್ ಎಪಿಸೋಡ್ ಹಾಕಿದ್ರು ಪರವಾಗಿಲ್ಲ, ನಾವು ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ಲೈವ್ ಇಲ್ಲ. ಹಾಗಾಗಿ ಇಷ್ಟೇ ಗೈಸ್ ಜೀವನ. ಅರ್ಥ ಮಾಡ್ಕೊಡ್ರಿ. ಯಾರನ್ನೂ ಕೂಡ ಹೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಕ್ಷಣಕ್ಕೆ ತಪ್ಪು ಅಂತ ಹೇಳ್ರಿ, ಮುಗಿಸ್ಕೊಂಡು ಹೋಗಿ. ಕಷ್ಟ ಹೇಳ್ದಷ್ಟು ಈಸಿ ಇಲ್ಲ ಇನ್ನೂ, ಬಟ್ ಟ್ರೈ ಮಾಡಿ. ಅಟ್ಲೀಸ್ಟ್ 100% ಆಗೋದು ಒಂದು 50% ಬಂದು ನಿಂತ್ಕೋಬೋದು. ಸೊ ಅದು ಒಳ್ಳೆಯದಾಗತ್ತಲ್ಲ. ಹಾಗಾಗಿ
ಹೇಗಿದೆ ಗೈಸ್ ನಮ್ಮ ಸ್ಪರ್ಧಿಗಳ ನೋವಿನ ಕತೆ. ರಕ್ಷಿತಾ ಕೂಡ ಕಣ್ಣೀರಾಗ್ತಿದ್ದಾರೆ, ರಘುವಣ ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ. ಕಾವೇರಿ ಕಣ್ಣೀರು ಹಾಕಿದ್ದು ಗಿಲ್ಲಿ, ಧನುಷ್ ಅವರು, ಅಶ್ವಿನಿ ಗೌಡ ಅವರು. ಸೊ ಯಾರಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ, ಇದೇ ಸತ್ಯ. ಇದನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ನಡ್ಕೊಂಡೋಗಿ. ಅಷ್ಟೇ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.